ಶ್ರೀ ಗುರುಭ್ಯೋ ನಮಃ. ನ್ಯೂಸ್ 18 ಕನ್ನಡದ ನಮ್ಮೆಲ್ಲ ವೀಕ್ಷಕರಿಗೆ, ಪ್ರೀತಿಯ ವೀಕ್ಷಕರಿಗೆ, ನ್ಯೂಸ್ 18 ಕನ್ನಡದ ಪರವಾಗಿಯೂ ಹಾಗೆ ಗುರುಜಿ ಉಮೇಶ್ ಆಚಾರ್ಯರು ಮಾಡುವ ನಮಸ್ಕಾರಗಳು. ಎಂದಿನಂತೆ ನಿಮ್ಮೊಂದಿಗೆ ನಾನು ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿದ್ದೇನೆ. ತಮ್ಮೆಲ್ಲ ಪ್ರಶ್ನೆಗಳಿಗೆ ಕಳಿಸಿದಂತಹ ಜಾತಕದ ಪ್ರತಿಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ತಮ್ಮೆಲ್ಲರ ಜೀವನದ ಬದುಕಿನ ಬದಲಾವಣೆಯ, ದುಃಖದಿಂದ ಸುಖದ ಕಡೆಗೆ, ಅತೃಪ್ತಿಯಿಂದ ತೃಪ್ತಿಯ ಕಡೆಗೆ ಹೇಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅಂತ ಹೇಳುವ ನಿಯಮಗಳನ್ನು ಶಾಸ್ತ್ರದಿಂದ ನಾವು ತಿಳಿದುಕೊಳ್ಳುವ ಅವಕಾಶಗಳು ಇದೆ. ಈ ಮೇಷಾದಿ ದ್ವಾದಶ ರಾಶಿಗಳಿಗೆ ಇವತ್ತಿನ ದಿನ ಭವಿಷ್ಯ ಫಲದತ್ತ ನಾವು ಗಮನ ಹರಿಸುವುದಾದರೆ, ಇವತ್ತಿನ ನಿತ್ಯ ಪಂಚಾಂಗ ಶಾಲಿವಾಹನ ಶಕವರ್ಷದ 1946ನೇ ಶ್ರೀ ಕ್ರೋಧಿನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿಯ ದಿನ ನಾವು ನೀವೆಲ್ಲ ಇದ್ದೇವೆ. ಇವತ್ತಿನ ಚಂದ್ರನು ಸಂಚರಿಸುವಂತಹ ನಕ್ಷತ್ರ ಶತತಾರ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರ. ಇವತ್ತಿನ ಮಹಾನಕ್ಷತ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ರವಿಯ ಸಂಚಾರ ನಡೀತಾ ಇದೆ. ಈ ದಿನಕ್ಕನುಗುಣವಾಗಿ ಹಾಗೆಯೇ 9 ಗ್ರಹಗಳು ಚಾರಸ್ಥಿತಿಯಲ್ಲಿ ನಿತ್ಯ ಭವಿಷ್ಯವನ್ನು ಚಂದ್ರನಿಂದ ಹೇಳುವುದಾದರೂ, ನಿತ್ಯವಾಗಿ ನಮಗೆ ಲಭಿಸುವಂತಹ ಶುಭ ಅಶುಭಾದಿಗಳು ಬೇರೆ 9 ಗ್ರಹಗಳಿಂದಲೂ ಆಧಾರಿತವಾಗಿದೆ ಅಂತ ತಾವು ಮರಿಬಾರದು. ಹಾಗೆ ಈ ದ್ವಾದಶ ರಾಶಿಗೆ ಯಾವ ಭಾವದಲ್ಲಿ ಯಾವ ಗ್ರಹಗಳು ಇದ್ದಾಗ ನಮಗೆ ಯಾವ ನೈಮಿತ್ತಿಕ ಅನುಭವಗಳು, ದಿನನಿತ್ಯದಲ್ಲಿ ಅನುಭವಿಸುವಂತಹ ಸುಖ ದುಃಖಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡುವಾಗ, ಪ್ರಾರಂಭವಾಗಿ ಮೇಷರಾಶಿ ಲಾಭಪ್ರದವಾದಂತಹ ದಿನ, ಬಂಧುಗಳೊಂದಿಗೆ ಸ್ನೇಹ ಸೌಹಾರ್ದತೆಯನ್ನು ಕೂಡಿಕೊಂಡು ಸಂಭ್ರಮಾಚರಣೆಯನ್ನು ಮಾಡುವಂತಹ ದಿನವಾಗಿರುವುದರಿಂದ, ಒಳ್ಳೆಯ ದಿನವಾದರೂ ಕೆಲವು ಅಮೂಲ್ಯವಾದ ವಸ್ತುಗಳನ್ನು ಮರೆತು ಹೋಗುವಂತಹ ಅಥವಾ ಮಿಸ್ ಆಗುವಂತಹ ಲಕ್ಷಣಗಳು ಜಾಸ್ತಿಯಾಗಿ ಮೇಷರಾಶಿಯವರಿಗೆ ಕಾಣಿಸ್ತಾ ಇದೆ. ಅದರಿಂದ ತಾವು ಪ್ರತಿ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಸಹನೆ ಮತ್ತು ತಾಳ್ಮೆಯಿಂದ ವಹಿಸಿಕೊಂಡಾಗ ಒಳ್ಳೆಯ ಫಲ. ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಅಷ್ಟೇನು ನಷ್ಟಪ್ರದವಲ್ಲ. ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಧನಾಗಮನದ ಯೋಗವೂ ನಿಮ್ಮ ಪಾಲಿಗೆ ಉಂಟಾಗತ್ತೆ. ಹೊಸ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವ ಅವಕಾಶಗಳು ನಿಮಗೆ ಉಂಟಾಗುತ್ತೆ. ವ್ಯಾಪಾರದಲ್ಲಿ ಹೊಸ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತಹ ಮನಸ್ಥಿತಿಗಳು ಕಾಣುವಂತಹ ಸಾಧ್ಯತೆ ಇದೆ. ಮೇಷರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಫಲಗಳು ಅಧಿಕವಾಗಿ ಕಾಣುವಂತಹ ಸಾಧ್ಯತೆ ವ್ಯಾಪಾರಸ್ಥರಿಗೂ ಇದೆ, ವೈದ್ಯ ವೃತ್ತಿಯವರಿಗೂ ಇದೆ, ಪೊಲೀಸ್ ರಕ್ಷಣಾ ಇಲಾಖೆಯವರಿಗೆ ಮೇಲಾಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಯೂ ಇದೆ. ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಬಿಳಿ ಪುಷ್ಪದಿಂದ ವಿಷ್ಣು ಸಹಸ್ರನಾಮ ಅರ್ಚನೆಯನ್ನು ಮನೆಯಲ್ಲಿ ಮಾಡುವಂತಹ ಪ್ರಯತ್ನ ಮಾಡಿದರೆ ಇನ್ನೂ ಒಳ್ಳೆಯದು. ವೃಷಭ ರಾಶಿ, ಈ ರಾಶಿಯವರಿಗೆ ಕರ್ಮದಿಂದ ಲಾಭ, ಒಳ್ಳೆಯ ಕೆಲಸದಿಂದ ಮಾಡುವ ಕೆಲಸದಿಂದ ಈ ದಿನ ದುಪ್ಪಟ್ಟು ಧನಲಾಭ ಯೋಗ ಇದೆ. ನಿಮ್ಮ ಕರ್ತವ್ಯಕ್ಕೆ ಪ್ರಶಂಸೆಗಳು ಎದ್ದು ಕಾಣುವಂತಹ ಸಾಧ್ಯತೆ ಇದೆ. ಸತ್ಕರ್ಮಾಚರಣೆ, ದೈವಿಕ ಆಚರಣೆ, ದೇವತಾ ಆಚರಣೆಗಳಲ್ಲಿ ನಿಮ್ಮ ಧರ್ಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಪ್ರಶಂಸೆಗಳಿಗೆ ಒಳಪಡುವಂತಹ ಅವಕಾಶಗಳು ಚೆನ್ನಾಗಿದೆ.
ಮೇಲಾಧಿಕಾರಿ, ರಕ್ಷಣಾ ಇಲಾಖೆಯಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಸ್ವಲ್ಪ ಕಾಣುವ ಲಕ್ಷಣವಿದೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಮೌಲ್ಯಾಧಾರಿತವಾದ ಸಂಪತ್ತು ನಿಮ್ಮಲ್ಲಿದ್ದರೂ ಮೌಲ್ಯ ಕಡಿಮೆಗೊಳ್ಳುವಂತಹ ಸಾಧ್ಯತೆಯಿಂದ ಸ್ವಲ್ಪ ಖಿನ್ನತೆಯೂ ಕಾಣುವ ಲಕ್ಷಣ ಇದೆ. ಮಹಿಳೆಯರಿಗೆ ಈ ದಿನ ದೈಹಿಕ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸ ಕಾಣುವ ಲಕ್ಷಣ ಇದೆ. ವಾಣಿಜ್ಯ ವ್ಯವಹಾರದವರಿಗೆ ಉದ್ಯೋಗ ಸ್ಥಳದಿಂದ ಕೆಲವು ಅಧಿಕ ಒತ್ತಡವು ದೈಹಿಕ ಆರೋಗ್ಯದ ದೋಷವನ್ನು ಕಾಣುವ ಸಾಧ್ಯತೆಯೂ ಇರಬಹುದು. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಉಂಟಾಗುತ್ತೆ. ಅಥವಾ ಪುರುಷರಿಗೆ ಸ್ತ್ರೀ ಮೂಲದಿಂದ ಕಲಹಗಳು ಸಂಭವಿಸುವ ಲಕ್ಷಣಗಳು ಉಂಟಾಗುತ್ತೆ. ಮಿಶ್ರತಮವಾದ ಫಲ ವೃಷಭ ರಾಶಿಯವರಿಗೆ ಈ ದಿನ ಇದೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಆದಿತ್ಯನಾರಾಯಣ ಹೃದಯ ಪಾರಾಯಣವನ್ನು ಮಾಡಿ, ಸೂರ್ಯನಾರಾಯಣನ ಗಾಯತ್ರಿಯನ್ನು ಜಪ ಮಾಡಿ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಈ ದಿನ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂ ಸಂಬಂಧಪಟ್ಟ ಹಿತಾರ್ಥಗಳು ನಡೆಯುವಂತಹ ದಿನ. ಸಹೋದರರೊಂದಿಗೆ ಕಲಹಗಳು ಸಂಭವಿಸುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಈ ದಿನ ಅನಿರೀಕ್ಷಿತ ಅಪರಿಚಿತರಿಂದ ಮೋಸ ಆಗುವ ಯೋಗಗಳು ಕಾಣಿಸುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆಯನ್ನ ಮಾಡಿ. ಆರ್ಥಿಕ ಸ್ಥಿತಿಯ ಪ್ರಗತಿ ಇದ್ದರೂ ಆದಾಯ ಮತ್ತು ವ್ಯಯ ಸಮವಾಗಿರುವಂತಹ ಸಾಧ್ಯತೆ ಕಾಣಿಸುತ್ತೆ. ಮಿಥುನ ರಾಶಿಯವರಿಗೆ ತಮ್ಮ ಉದ್ಯೋಗದ ಫ್ಯಾಕ್ಟರಿಗಳಲ್ಲಿ ಮಾಡುವ ಕೆಲಸದಲ್ಲಿ ಅಗ್ನಿಯ ಸಮಸ್ಯೆಗಳು ಕಾಣುವ ಲಕ್ಷಣಗಳು ಜಾಸ್ತಿ ಆಗಿದೆ. ಜಾಗರೂಕತರಾಗಿ ಕರ್ತವ್ಯ ನಿರ್ವಹಿಸಿದರೆ ಶುಭ. ಈ ದಿನ ಸ್ವಲ್ಪ ಮಿಶ್ರ ಫಲವನ್ನು ಪಡೆದುಕೊಳ್ಳುವ ಯೋಗ ಮಿಥುನ ರಾಶಿಯವರಿಗೆ ಇದೆ. ನಾಗದೇವರ ಸೇವೆಯನ್ನು ಮಾಡಿ, ಮಹಾಗಣಪತಿಯ ಸೇವೆಯನ್ನು, ಗರಿಕೆ ಅರ್ಚನೆಯನ್ನು ಮಾಡಿ. ಕರ್ಕಾಟಕ ರಾಶಿ, ಈ ರಾಶಿಯವರು ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು. ನೀವು ಆಡಿದ ಮಾತು ನಿಮಗೆ ಮುಳುವಾಗುವಂತಹ ಅಸಮಾಧಾನವಾಗುವ ಘಟನೆಗೆ ಕಾರಣವಾಗುವ ಲಕ್ಷಣ. ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ವಿವಾದ ಸಂಭವ. ಮಾತಾಪಿತೃಗಳು ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಆಸ್ತಿ ವಿಚಾರದಲ್ಲಿ ಮನಸ್ತಾಪ. ಸಹೋದರರೊಂದಿಗೆ ಮನಸ್ತಾಪ. ಸಹೋದರಿಯರೊಂದಿಗೆ ಜಾಗ್ರತೆಯಾಗಿ ಪೂರ್ವಾಪರ ಅವಲೋಕನ ಮಾಡಿ ಸಾಂತ್ವನ ಸಮಾಧಾನದಿಂದ ವಿಮರ್ಶೆ ಮಾಡಿದರೆ ಶುಭ. ನಿಮ್ಮೊಂದಿಗಿರುವ ಸೇವಕರಿಂದ ನಿಮಗೆ ಕಾರ್ಯಹಾನಿ. ಮಾಡುವ ಕೆಲಸಗಳು ನಿಧಾನಗತಿಯಿಂದಾಗಿ ಖಿನ್ನತೆಗೆ ಕಾರಣ. ಬಹುತೇಕವಾಗಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ಅತೀ ಶುಭಪ್ರದವಾದ ಸಮಯ ಅಲ್ಲ. ತಾವು ಎಳ್ಳೆಣ್ಣೆಯನ್ನು ಶನಿದೇವರಿಗೆ ಕೊಟ್ಟು ಅಥವಾ ಶಿವದೇವರಿಗೆ ಕೊಟ್ಟು ರುದ್ರಾಭಿಷೇಕ ಪಂಚಾಕ್ಷರಿ ಜಪಪಾರಾಯಣವನ್ನು ಮಾಡುವುದು, ಹಾಗೆಯೇ ದುರ್ಗಾದೇವಿಯ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಸಾಧ್ಯತೆ. ಅಮೂಲ್ಯವಾದ ವಸ್ತು ನಷ್ಟವಾಗುವ, ಕಳೆದುಕೊಳ್ಳುವ ಯೋಗ. ಮನೆಯಲ್ಲಿ ಕಾರಣವಿಲ್ಲದೆ ಕೆಲವು ಅನಿರೀಕ್ಷಿತವಾದ ಖರ್ಚು ವೆಚ್ಚಗಳು ಕಾಣಿಸುವಂತಹ ಲಕ್ಷಣ. ಸಿಂಹರಾಶಿಯ ವ್ಯಾಪಾರಸ್ಥರಿಗೆ ಈ ದಿನ ವಿಶೇಷವಾದ ಲಾಭ. ರೈತರಿಗೆ ಒಳ್ಳೆಯ ಆದಾಯ, ಇಳುವರಿಯಿಂದ ಅಭಿಷ್ಟ ಫಲ ಪಡೆದುಕೊಳ್ಳುವ ಸಾಧ್ಯತೆ. ಇನ್ನು ವೃದ್ಧಾಪ್ಯದವರಿಗೆ ನರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಲಕ್ಷಣ. ವೃದ್ಧಾಪ್ಯದವರಿಗೆ ಕಣ್ಣಿನ ಸಮಸ್ಯೆಗಳು ಕಾಣಲೂಬಹುದು. ಹಾಗಾಗಿ ಸಿಂಹರಾಶಿಯವರು ಈ ದಿನ ಸೂರ್ಯೋದಯದ ಪ್ರಾರ್ಥನೆ, ದೈವಿಕ ಆರಾಧನೆ ಮತ್ತು ಯೋಗಾಸನ ಇತ್ಯಾದಿಗಳ ನೈಮಿತ್ತಿಕ ನಿಯಮಗಳನ್ನು ಆಚರಿಸುವುದರಿಂದ ಮಾನಸಿಕವಾದ ಗೊಂದಲದಿಂದ ದೂರವಾಗ್ತೀರಾ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿ ದುರ್ಗಾ ನಮಸ್ಕಾರವನ್ನು ಮಾಡುವುದು ಒಳ್ಳೆಯದು. ಹಾಗೆ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವುದು ಬಹಳ ಒಳ್ಳೆಯದು. ಕನ್ಯಾ ರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಸ್ತ್ರೀಯರಿಗೆ ಪುರುಷ ಮೂಲದಿಂದಲೂ ಪುರುಷರಿಗೆ ಸ್ತ್ರೀ ಮೂಲದಿಂದಲೂ ಯೌವನಸ್ಥರಿಗೆ ಅಸಮಾಧಾನದ ಕೆಲವು ಘಟನೆಗಳು ಸಂಭವ. ಮನೆಯಲ್ಲಿ ಸ್ವಜನ ವಿರೋಧಾದಿಗಳು ಕಾಣುವ ಲಕ್ಷಣ. ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳು ಕಾಣುವಂತಹ ಸಾಧ್ಯತೆ.
ಕೋರ್ಟು ಕಚೇರಿ ವ್ಯಾಜ್ಯಾದಿಗಳು ಸಂಭವಿಸುವಂತಹ ಲಕ್ಷಣ, ಭೂ ಸಂಬಂಧಪಟ್ಟಂತಹ ಅಸಮಾಧಾನದ ಘಟನೆಗಳು ಎದುರಾಗುವ ಲಕ್ಷಣ, ರಾಜಭಯ ಅಥವಾ ನೀವು ನಿರಪರಾಧಿಯಾದರೂ ಅಪರಾಧಿ ಅನ್ನಿಸಿಕೊಳ್ಳುವ ಸಾಧ್ಯತೆ, ಸಮಾಧಾನವೇ ಪ್ರಧಾನ, ತಿಳಿದವರೊಂದಿಗೆ ಕೇಳಿ ವ್ಯವಹರಿಸುವುದು ಬಹಳ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಮಿಶ್ರ ಫಲದಾಯಕವಾದ ದಿನ. ತಾವು ಆಚರಿಸಬೇಕಾದಂತಹ ದೈವಿಕ ಆರಾಧನೆ ವಿಷ್ಣು ಸಹಸ್ರ ನಾಮ ಪಾರಾಯಣವನ್ನು ಮಾಡಿ, ಗರಿಕೆಯಿಂದ